ಹಾಯ್, ವೆಲ್ಕಮ್ ಟು ಮಾಹೇಶ್ವರೀಸ್ ಎಮ್ಮಿ ಕುಕ್ ರೆಸ್ಟೋರೆಂಟ್ ಸ್ಟೈಲ್. ಈ ದಿನ ನನ್ನ ಅಡುಗೆ ಮನೆಯಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಬೌಲು ಜೋಳದ ಹಿಟ್ಟು ತಗೊಳ್ತಾ ಇದ್ದೀನಿ. ಇನ್ನೊಂದು ಅರ್ಧ ಹಾಕ್ಕೊಳ್ತೀನಿ. ಇನ್ನೊಂದು ಅರ್ಧ ಬೌಲ್ ತೊಗೊತಾ ಇದ್ದೀನಿ. ಟೋಟಲ್ 1.5 ಬೌಲಷ್ಟು ಹಿಟ್ಟು ತೊಗೊಂಡಿದ್ದೀನಿ. ನನಗೆ ಜೋಳದ ಹಿಟ್ಟು ನಾನಿಲ್ಲಿ 2 ಬೌಲ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನೀರು ಕುದೀತಾ ಇದೆ. ಈಗ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಈ ಕುದೀತಾ ಇರೋ ನೀರಿಗೇ ಈ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ. ಸಾಕು. ಇದು ಬಿಸಿ ಇದೆ. ಇವಾಗ ತಾನೇ ಕಲಿಸ್ಕೊಂಡ್ರಿ. ಇಷ್ಟು ಬಿಸಿ ಇದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ತುಂಬ ಬಿಸಿ ಇದೆ ಇದು. ನೋಡಿಕೊಂಡು ಹುಷಾರಾಗಿ ಕಲಸಿ. ಇದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲೇ ಸ್ವಲ್ಪ ನೀರು ಇಟ್ಕೊಳ್ಳಿ, ಯಾಕಂದರೆ ತುಂಬ ಬಿಸಿ ಇರುತ್ತೆ ಇದು. ಸ್ವಲ್ಪ ಬೆಚ್ಚಗಾದ ನಂತರನೂ ನೀವು ಕಲಿಸ್ಕೋಬೋದು. ಬಟ್ ಈ ಥರ ಬಿಸಿನಲ್ಲೇ ನೀವು ಕಲಿಸ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಿಟ್ಟು. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಸ್ವಲ್ಪ ಹಿಟ್ಟನ್ನು ತಗೋಬೇಕು. ಒಂದು ರೊಟ್ಟಿಗೆ ಎಷ್ಟಾಗುತ್ತೋ ಎಷ್ಟು ಬೇಕೋ ಅಷ್ಟು ಹಿಟ್ಟು, ಎಷ್ಟಾದರೆ ಸಾಕು. ಇವಾಗ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ರೊಟ್ಟಿ ತಟ್ಟಬೇಕು. ತುಂಬ ಜನ ರೊಟ್ಟಿ ಮಾಡಲ್ಲ, ಯಾಕಂದರೆ ರೊಟ್ಟಿ ಮಾಡಿದ್ರೆ ತುಂಬ ಕ್ಲೀನಿಂಗ್ ಕೆಲಸ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಅಕ್ಕಿ ತೊಗೊಳ್ತೀವಲ್ಲ, ಅಕ್ಕಿ ಚೀಲನ ನಾವು ಬಿಸಾಕ್ತೀವಿ. ಅದ್ರ ಬದಲು ಅಕ್ಕಿ ಚೀಲನ ನೀವು ಈ ಥರ ಕಟ್ ಮಾಡಿ ಕೆಳಗಡೆ ಹಾಕ್ಕೊಂಡು ಚಪಾತಿ ಮಾಡುವಾಗ, ರೊಟ್ಟಿ ಮಾಡುವಾಗೆಲ್ಲ ಇದನ್ನು ಯೂಸ್ ಮಾಡಿದ್ರೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಕಡಿಮೆ ಆಗುತ್ತೆ. ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಭ್ಯಾಸ ಆಗ್ತಾ ಆಗ್ತಾ ರೊಟ್ಟಿ ತುಂಬ ಈಸಿಯಾಗಿ ಬರುತ್ತೆ. ಇನ್ನೊಂದು ತೋರಿಸ್ತೀನಿ ನಾನು ನಿಮಗೆ. ಸ್ವಲ್ಪ ಈ ತಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈಗ ನಾದ್ಕೋಬೇಕು ಹಿಟ್ಟನ್ನು ಚೆನ್ನಾಗಿ. ಇದನ್ನು ತಗೊಂಡು ಮಣೆ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದ್ರ ಮೇಲೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಫಸ್ಟು ತಟ್ಕೋಬೇಕು. ಕೆಲವರು ಕೈಯಲ್ಲೇ ರೊಟ್ಟಿ ಬಡಿತಾರೆ.
ಅದು ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ನೀವು ಲಟ್ಟಿಸ್ಕೊಳ್ಳೋದು ತುಂಬ ಈಸಿ ಮತ್ತು ಬೇಗ ಕೂಡ ಆಗುತ್ತೆ ರೊಟ್ಟಿ. ಯಾರ್ಯಾರು ಅಡುಗೆ ಮಾಡೋದನ್ನು ಕಲಿತಾ ಇರ್ತಾರಲ್ವ ಅವ್ರಿಗೂ ಕೂಡ ಇದು ತುಂಬ ಈಸಿ ಆಗುತ್ತೆ ರೊಟ್ಟಿ ಮಾಡೋದು. ಈ ಥರ ಕೈಯಲ್ಲಿ ಬಡಿಯೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಎಷ್ಟು ತೆಳುವಾಗಿ ರೊಟ್ಟಿ ಬಂದಿದೆ. ನೋಡಿ ರೊಟ್ಟಿ ಎಷ್ಟು ತೆಳುವಾಗಿ ಬಂದಿದೆ ನೋಡ್ತಿರ್ಬೋದು ನೀವು. ಓಕೆನಾ, ಈಗ ಎಲ್ಲ ರೊಟ್ಟಿಗಳನ್ನ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲ ರೊಟ್ಟಿಗಳನ್ನು ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ರೊಟ್ಟಿನ ಬೇಯಿಸೋಣ. ಈ ಮೇಲ್ಭಾಗ ಹಂಚ ಮೇಲೆ ಕೆಳಗಡೆ ಹೋಗಬೇಕು. ಓಕೆ, ಈ ಭಾಗ ಹಂಚಿನ ಮೇಲ್ಭಾಗದಲ್ಲಿ ಬರಬೇಕು. ಆ ಥರ ರೊಟ್ಟಿನ ಹಂಚ ಮೇಲೆ ಹಾಕ್ಕೋಬೇಕು. ನೋಡಿ ಇವಾಗ ಹಂಚು ಚೆನ್ನಾಗಿ ಕಾದಿದೆ, ನೀವು ನೋಡ್ತಾ ಇರ್ಬೋದು. ಇವಾಗ ನಾನು ಆವಾಗಲೇ ಹೇಳ್ದಾಗೆ ಮೇಲ್ಭಾಗ ಈ ಹಂಚಿನ ಕೆಳಭಾಗಕ್ಕೆ ಹೋಗಬೇಕು. ಹಿಟ್ಟು ಹಚ್ಚಿರೋ ಪದರ ಮೇಲೆ ಬರಬೇಕು. ಇದಕ್ಕೆ ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ, ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ, ಮಲ್ ಬಟ್ಟೆ. ಅದರಿಂದ ಇದನ್ನೆಲ್ಲನೂ ಈ ಥರ ಸವರ್ಕೋಬೇಕು. ರೊಟ್ಟಿಗೆಲ್ಲ ನೀರು ಹಚ್ಕೋಬೇಕು. ಬರ್ತಾ ಇದೆ, ನೀವು ನೋಡ್ತಿರ್ಬೋದು. ಇವಾಗ ಇದನ್ನು ತಿರುಗಿಸಿ ಹಾಕೊಳ್ಳೋಣ. ಮತ್ತೆ ತಿರುಗಿಸಿ ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ಈ ಥರ ಒತ್ತಿದ್ರೆ ಸಾಕು, ರೊಟ್ಟಿ ಉಬ್ಕೊಳ್ಳುತ್ತೆ. ನೋಡಿ ನೋಡ್ತಾ ಇರ್ಬೋದು ನೀವು. ರೊಟ್ಟಿನ ಇವಾಗ ಒಂದು ತಟ್ಟೆನಲ್ಲಿ ತೆಗೆದಿಟ್ಕೊಳ್ಳೋಣ. ಇನ್ನೊಂದು ರೊಟ್ಟಿನೂ ನಾನು ನಿಮ್ಗೆ ತೋರಿಸ್ತೀನಿ. ಈ ಥರ ನೀರು ಹಚ್ಚಬೇಕು ರೊಟ್ಟಿಗೆ. ನೋಡಿ ನೀರೆಲ್ಲ ಒಣಗಿ ಸ್ವಲ್ಪ ಸ್ವಲ್ಪ ಗುಳ್ಳೆ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಇವಾಗ ನಾವು ತಿರುಗಿಸಿ ಹಾಕ್ಕೊಳ್ಳೋಣ. ನಾನು ಕೈಯಲ್ಲೇ ತಿರುಗಿಸಿ ಹಾಕ್ತಾ ಇದ್ದೀನಿ, ನೀವು ಬೇಕಂದರೆ ಮೊಗ್ಚ ಹರಳೆನ ಇಟ್ಕೋಬೋದು. ಇವಾಗ ಇದು ಚೆನ್ನಾಗಿ ಬೇಯಬೇಕು. ಲೋ ಫ್ಲೇಮ್ನಲ್ಲ, ಹೈ ಫ್ಲೇಮ್ನಲ್ಲೇ ರೊಟ್ಟಿ ಎಲ್ಲನೂ ಬೇಯಿಸ್ಕೋಬೇಕು. ಸೊ ನೋಡಿ
ಈ ಥರ ಸುಮ್ಮನೆ ಒತ್ತಿದ್ರೆ ಸಾಕು ರೊಟ್ಟಿ ಎಲ್ಲನೂ ಉಪ್ಕೊಳ್ಳುತ್ತೆ. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ರೊಟ್ಟಿಗೆ ತುಪ್ಪ ಕೂಡ ಹಾಕ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಲಿ ಮೊಸರು, ಬದನೆಕಾಯಿ, ಎಣ್ಗಾಯಿ ಎಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ನು. ಫ್ರೆಂಡ್ಸ್, ಇವಾಗ ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟ ರೆಡಿಯಾಗಿದೆ. ಇದ್ರ ಜೊತೆಲಿ ನಾನು ಬೇಳೆ ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ. ಈ ಬೇಳೆ ಪಲ್ಯದ ರೆಸಿಪಿ ಬೇಕಾದಲ್ಲಿ ನನಗೆ ಖಂಡಿತ ಕಮೆಂಟ್ ಮಾಡಿ, ನಾನು ಖಂಡಿತ ರೆಸಿಪಿಯನ್ನು ಅಪ್ಲೋಡ್ ಮಾಡ್ತೀನಿ. ಜೋಳದ ರೊಟ್ಟಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆದ್ರೂ ತುಂಬ ರುಚಿಕರವಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಈ ರುಚಿಕರವಾದ ಮತ್ತು ಆರೋಗ್ಯಕರವಾದ ಜೋಳದ ರೊಟ್ಟಿ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. Thank you for watching.